ಹಾಯ್ ಫ್ರೆಂಡ್ಸ್, ನಮಸ್ತೆ. ಹೆಡ್ಡೇಕ್ ಮತ್ತು ಮೈಗ್ರೇನ್. ಸೊ ಇದರಿಂದ ಯೋಗದ ಮೂಲಕ ಇದರಿಂದ ಸಂಪೂರ್ಣವಾಗಿ ಹೆಂಗೆ ಹೊರಗೆ ಬರಬೇಕಪ್ಪ ಅಂದ್ರೆ ಸಂಪೂರ್ಣವಾಗಿ ಹೆಂಗೆ ಮುಕ್ತಿ ಹೊಂದಬೇಕಪ್ಪ ಅನ್ನೋದನ್ನ ಈ ವಿಡಿಯೋದಾಗ ನಾ ಹೇಳ್ತೇನಂತ. ನಮಸ್ತೆ, ನಾನು ನಿಮ್ಮ ಮಂಜುಳಾ, ಯೋಗ ಕೋಚ್. ತಲೆನೋವು ಭಾಳ ಪ್ರಕಾರದ ಅದಾವ್ರಿ. ನಿಮ್ಮ ತಲೆನೋವು ಯಾವ ರೀತಿ ಐತೆ ಅನ್ನೋದನ್ನ ತಿಳ್ಕೊರಿ. ತಲೆಯಿಂದ ಅರ್ಧ ಭಾಗ, ಕೆಲವೊಬ್ರಿಗೆ ತಲೆಯಿಂದ ಅರ್ಧ ಭಾಗ ಭಾಳತ್ತು ನೋಯ್ತೈತಿ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೈತಿ, ಮತ್ತೆ ನೋಯ್ತೈತಿ, ಮತ್ತೆ ಇಲ್ದಂಗೆ ಆಗೋದು. ಈ ರೀತಿ ಇದ್ರದ ಮೈಗ್ರೇನ್. ಹಾಗೆ ಹಣೆ ಮೇಲಷ್ಟ ನೋವ್ತಾ ಇರುತ್ತೆ ಈ ಭಾಗದಲ್ಲಿ. ಸೊ ಇದು ಟೆನ್ಷನ್ಗೆ ಬರುತ್ತೆ. ಸೊ ಇದನ್ನ ಟೆನ್ಷನ್ ಹೆಡ್ಡೇಕ್ ಅಂತ ಹೇಳ್ತಾರೆ. ಅದೇ ರೀತಿ ನಮ್ಗೆ ಇಲ್ಲಿ ಕುತ್ತಿಗೆ ಭಾಗದಲ್ಲಿ ನೋವ್ತಾ ಇರುತ್ತೆ. ಸೊ ಇದು ಯಾಕಂತಂದ್ರೆ ಇದು ನಾವು ಮಲ್ಕೊಂಡೆ ಇದಕ್ಕೆ ಕಾರಣ ಏನೋ ನಮ್ಮ ಪೋಸ್ಚರ್ಸ್, ಅಂದ್ರೆ ನಾವು ಸರಿಯಾದ ಕ್ರಮದಲ್ಲಿ ಕುಂದ್ರೋ ಇರೋದ ಕಾರಣಕ್ಕೆ ತಲೆನೋವು ಬರುತ್ತೆ. ಅದೇ ರೀತಿ ಸರ್ವೈಕಲ್ ಪೇನ್ ಅಂತ ಹೇಳ್ತಾರೆ. ಸೊ ಸರ್ವೈಕಲ್ ಪೇನ್ ಅಂತಂದ್ರೆ ಈಗ ನಾವು ಮಲ್ಕೊಂಡಾಗ ತಲೆದಿಂಬು ಎತ್ತರ ಇಟ್ಕೊಂಡು ಮಲ್ಕೊಂಡ್ರೆ ಅಥವಾ ನಾವು ಸರಿಯಾದ ಕ್ರಮದಲ್ಲಿ ಮಲ್ಕೊಳ್ಳಿಲ್ಲ ಅಂದ್ರೂ ಕೂಡ ತಲೆನೋವು ಬರುತ್ತೆ. ಅದೇ ರೀತಿ ಸೈನಸ್ ಪ್ರಾಬ್ಲಮ್ ಒಂದು ಕೂಡ ತಲೆನೋವು ಬರುತ್ತೆ. ಹುಬ್ಬಿನ ಕಡೆ, ಕಣ್ಣಿನ ಕೆಳಗೆ ಇಲ್ಲಿ ಕೂಡ ತಲೆನೋವು ಬರುತ್ತೆ. ನಿಮ್ದು ಯಾವ ತಲೆನೋವು ಅನ್ನೋದನ್ನ ತಿಳ್ಕೊರಿ. ಹಾಗೆ ಯೋಗದ ಮೂಲಕ ಇದನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೋರಿ. ಸೊ ತಲೆನೋವು ಬರಕ್ ಕಾರಣ ಏನಂತಂದ್ರೆ ಪ್ರಚೋದನೆ ಕೊಡೋ ಅಂಶಗಳಂತಿರ್ತಾವ. ಸೊ ಅದ್ರಾಗ ಸ್ಟ್ರೆಸ್ ಅಂತಿರ್ಬೋದು, ಅಥವಾ ವೀಕ್ ಡೈಜೆಸ್ಟಿವ್ ಸಿಸ್ಟಮ್ ಇರ್ಬೋದು, ಅಥವಾ ನಾವು ಈಗ ಬಹಳ ಹೊತ್ತು ಬಿಸಿಲೊಳಗೆ ಇರೋದ್ರಿಂದ ಕೂಡ ತಲೆನೋವು ಬರುತ್ತೆ. ಆಮೇಲೆ ಸ್ಟ್ರಾಂಗ್ ಸ್ಮೆಲ್ ಅಂದ್ರೆ ಅತಿಯಾದ ದುರ್ವಾಸನೆಯಿಂದ ಅಥವಾ ಅತಿಯಾದ ಸುವಾಸನೆಯಿಂದ ಕೂಡ ತಲೆನೋವು ಬರುತ್ತೆ. ಅದೇ ರೀತಿ ಈಗ ನಾವು ಉಪವಾಸ ಅಂತಿರ್ತೀವಿ. ಸೊ ಉಪವಾಸ ಅಂತ ಇದ್ದಾಗ, ಸೊ ಉಪವಾಸ ಇದ್ವಿ ಅಂತಂದ್ರೆ ಸೊ ಅಸಿಡಿಟಿ ಕ್ರಿಯೇಟ್ ಆಗ್ತೈತಿ. ಸೊ ಅವಾಗೂ ಕೂಡ ತಲೆನೋವು ಬರುತ್ತೆ. ಹಾಗಾದ್ರೆ ಯೋಗದ ಮೂಲಕ ಇದನ್ನ ಹೆಂಗ್ ನಿವಾರಣೆ ಮಾಡ್ಕೊಳ್ಳೋದು ಅಂತಂದ್ರೆ ಕೇವಲ ಒಂದು 4-5 ಆಸನದ ಮೂಲಕ ಇದನ್ನ ನಾವು ನಿವಾರಣೆ ಮಾಡ್ಕೊಳ್ಳೋಂತ. ವಾರಕ್ಕೆ 3 ಬಾರಿ ಆದ್ರೂ ಖಾಲಿ ಹೊಟ್ಟೆಯಲ್ಲಿ ನೀವು ಏನು ನಾ ಯೋಗ ಸೀಕ್ವೆನ್ಸ್ ಅಂತ ಹೇಳ್ತಾನಲ್ಲ, ಸೊ ಅದನ್ನ ಮಾಡಿದ್ರಂತ್ರ ಖಂಡಿತವಾಗಿಯೂ ನಿಮ್ಗೆ ನಿವಾರಣೆ ಆಗುತ್ತೆ. ಯೋಗಕ್ಕಿಂತ ಮೊದಲು ನಾವು ಮಸಾಜ್ ಪಾಯಿಂಟ್ಸ್ ಅಂತ ಮಾಡೋಣಂತ. ಸೊ ಇದರಿಂದ ಬ್ಲಡ್ ಪ್ರೆಷರ್ ಹೆಚ್ಚಿಗೆ ಆಗ್ತೈತಿ. ಸೊ ಮೊದಲನೇದಾಗಿ ಇವು 2 ಬೆರಳಿಂದ ನಿಮ್ಮ ಕಿವಿ ಕೆಳಗ ಇಲ್ಲಿ ಬೋನ್ ಇರುತ್ತೆ ರೀ, ಅಲ್ಲಿಂದ ಈ ರೀತಿ ತಲೆ ಬಾಗಿಸಿರಿ ಸ್ವಲ್ಪ. ಸೊ ತಲೆ ಬಾಗಿಸಿ ಇದನ್ನ ಈ ರೀತಿ ತಗೊಂಡು ಇಲ್ಲಿ ಪ್ರೆಸ್ ಮಾಡ್ರಿ. ಪ್ರೆಸ್ ಮಾಡ್ಕೋತ ನಿಮ್ಮ ಶೋಲ್ಡರ್ ಕಡೆ ಇದನ್ನ ಬರಬೇಕು. ಈ ರೀತಿ ಕೈಗಳನ್ನು 2 ಬೆರಳುಗಳನ್ನ ತೊಗೊಂಬರ್ರಿ. ಅದ್ರ ಬದಲಿ ನೀವು ಅಪೋಸಿಟ್ ಆಗಿ ಮಾಡಿದ್ರಿಂದ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ ಮತ್ತು ನಿಮಗೂ ಕೂಡ ಈಸಿ ಕೂಡ ಆಗುತ್ತೆ. ಹೆಂಗಂತಂದ್ರೆ ಬಲಗೈಯಿಂದ ಎಡಗಡೆಗೆ ಕಿವಿ ಕೆಳಗ ಬೋನ್ ಇರುತ್ತಲ್ರಿ, ಸೊ ಅಲ್ಲೇ ಪ್ರೆಸ್ ಮಾಡ್ರಿ. ತಲೆ ಸ್ವಲ್ಪ ಬಾಗಿಸಿರ್ರಿ. ಇದನ್ನ ಪ್ರೆಸ್ ಮಾಡ್ಕೋತ ನಿಮ್ಮ ಶೋಲ್ಡರ್ ತನ ತಗೊಂಡ್ಬರ್ರಿ. ಸೊ ಅದೇ ರೀತಿ ಎಡಗೈಯಿಂದ ಬಲಕ್ಕೆ ತಲೆ ಸ್ವಲ್ಪ ಬಾಗಿಸ್ತೀರಿ. ಈ ರೀತಿ ಪ್ರೆಸ್ ಮಾಡಿ ಶೋಲ್ಡರ್ ತನ ತಗೊಂಡ್ಬರ್ರಿ. ಇದನ್ನ ಪ್ರತಿ ಕಡೆನೂ ನೀವು 5-5 ಬಾರಿ ಇದನ್ನ ನೀವು ಮಾಡ್ರಿ. ನೆಕ್ಸ್ಟ್ ಇವು 2 ಬೆರಳನ್ನ ನಿಮ್ಮ ಹುಬ್ಬಿನ ಕೆಳಗೆ ಇಲ್ಲೇ ಬೋನ್ ಇರುತ್ತೆ. ಸೊ ಅದನ್ನ ಈ ರೀತಿ ಪ್ರೆಸ್ ಮಾಡಿಕೊಂಡು ಒಂದು 10 ಕೌಂಟ್ ಮಾಡ್ರಿ. 1 2 3 4 5 6 7 8 9 10. ಈ ರೀತಿ 2 ಬೆರಳನ್ನ ಇಲ್ಲೇ ಹುಬ್ಬಿನ ಕೆಳಗೆ ಪ್ರೆಸ್ ಮಾಡಿ 10 ಕೌಂಟನ್ನು ಮಾಡಬೇಕು. ಇದನ್ನು ಕೂಡ 3 ಬಾರಿ ಅಥವಾ 5 ಬಾರಿ ಮಾಡ್ರಿ. ಅದೇ ರೀತಿ 2 ಬೆರಳಿಂದ ನಿಮ್ಮ ಕಿವಿಗೆ ಕೆಳಗಿಂದ ಇಲ್ಲಿ ಕಿವಿನ ಕೆಳಗೆ ಇರುತ್ತಲ್ರಿ, ಸೊ ಇಲ್ಲಿಂದ ಪ್ರೆಸ್ ಮಾಡ್ಕೊಂತ ಮೇಲೆ ಕಿವಿ ತನ ಬರ್ಬೇಕು. ಈ ರೀತಿ ಪ್ರೆಸ್ ಮಾಡಬೇಕು. ಕಿವಿ ಹಿಂದೆ ಇಲ್ಲಿಂದ ಮೇಲಿನ ಕಿವಿತನ ಪ್ರೆಸ್ ಮಾಡ್ಕೋತ ಮೇಲೆ ಕೈಗಳನ್ನು ತೊಗೊಂಬರ್ಬೇಕು. ಇದನ್ನು ಕೂಡ 5 ಬಾರಿ ಮಾಡ್ರಿ. ಮುಂದಿಂದಾಗಿ 2 ಕಿವಿಗಳನ್ನ ಕೆಳಗಿಂದ ಮೇಲೆ ಹಿಂಗ ಪ್ರೆಸ್ ಮಾಡ್ಕೊಂತ ಬರ್ಬೇಕು. ಈ ರೀತಿ ಕೆಳಗಿಂದ ಮೇಲೆ, ಮೇಲಿಂದ ಕೆಳಗ ಇವನ್ನ ಪ್ರೆಸ್ ಮಾಡ್ಕೊಂತ ಬರ್ರಿ. ಇದು ಕೂಡ 5 ಬಾರಿ ಮಾಡ್ರಿ. ಕೆಲವೊಂದು ಯೋಗ ಆಸನಗಳನ್ನು ಮಾಡೋಣಂತ. ಸೊ ಅದಕ್ಕಾಗಿ ದಂಡಾಸನ ಸ್ಥಿತಿಗೆ ಬರ್ತೀರಿ. ಅಂದರೆ 2 ಕಾಲುಗಳನ್ನು
ಚಾಚ್ತೀರಿ. ಎರಡೂ ಕಾಲುಗಳನ್ನ ಚಾಚಿ ಎರಡೂ ಕೈಗಳು ನಿಮ್ಮ ಪಕ್ಕದಲ್ಲಿರಲಿ, ಬೆನ್ನು ಕತ್ತು ನೇರವಾಗಿರಲಿ. ಸೊ ಈಗ ನಾವು ವಜ್ರಾಸನ ಸ್ಥಿತಿಗೆ ಬರೋಣ ಅಂತ. ಮೊದಲು ಬಲಗಾಲನ್ನು ಫೋಲ್ಡ್ ಮಾಡ್ಕೋತೀರಿ, ನಂತರ ಇನ್ನೊಂದು ಕಡೆ ಎಡಗಾಲನ್ನು ಫೋಲ್ಡ್ ಮಾಡ್ಕೋತೀರಿ. ಸೊ ಈ ರೀತಿ ಬೆನ್ನು ಕತ್ತು ನೇರವಾಗಿರಲಿ. ಮೊದಲು ನಾವು ಬಾಲಾಸನ ಮಾಡೋಣ ಅಂತ. ಸೊ ಬಾಲಾಸನ ಮಾಡ್ಬೇಕಂತಂದ್ರೆ ವಜ್ರಾಸನ ಸ್ಥಿತಿ ಒಳಗಿರ್ಬೇಕು. ಅದೇ ರೀತಿ ಇವೆರಡೂ ಕೈಗಳನ್ನ ವಾಕ್ ಮಾಡ್ಕೊಂತ ಇವನ್ನ ಮುಂದೆ ಚಾಚಬೇಕು. ಹಣೆನ ನೆಲಕಚ್ಚಿರಿ, ಕಣ್ಣುಗಳನ್ನ ಮುಚ್ಚಿರಿ, ರಿಲ್ಯಾಕ್ಸ್. ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಒಂದು 10 ಕೌಂಟ್ ಎಣಿಸ್ತೀರಿ. 10 ಕೌಂಟ್ ಎಣಿಸಿದ್ಮೇಲೆ ವಾಪಸ್ ಮೇಲೆ ಬರ್ತೀರಿ. ಮತ್ತೆ ಯಾವ ರೀತಿ ಹೋಗಿದ್ರಲ್ಲ ವಾಪಸ್ ಬರೋ ಮುಂದೆ ಅದೇ ರೀತಿ ಬರ್ಬೇಕು ನೀವು. ಸೊ ಮೊದಲನೇ ಸಾರಿ ಏನಾದರೂ ಬಾಲಾಸನ ಮಾಡಕತ್ತಿದ್ರೆ ಕೆಲವೊಬ್ಬರಿಗೆ ಪೂರ್ತಿ ಬಾಗಕ್ಕೆ ಆಗಂಗಿಲ್ಲ. ಸೊ ನಿಮ್ಗೆ ಎಷ್ಟು ಸಾಧ್ಯ ಆಕೈತೆ ಅಷ್ಟು ಬಾಕೊಂತ ಹೋಗ್ರಿ. ಡೈಲಿ ನೀವು ಇದನ್ನ ಮಾಡ್ಕೊಂತ ಹೋದ್ರಿ ಅಂದ್ರೆ ಸೊ ನಿಮ್ಗೆ ಇದು ಖಂಡಿತ ಬರ್ತೈತಿ. ಸೊ ಮುಂದಿಂದಾಗಿ ತಿರ್ಯಕ ಮರ್ಜರಿ ಆಸನ ಅಂತೇಳಿ. ಸೊ ಅದಕ್ಕಾಗಿ ಏನ್ ಮಾಡ್ಬೇಕಂದ್ರೆ ಮೊದಲು ಟೇಬಲ್ ಟಾಪ್ ಪೋಸಿಗೆ ಬರ್ತೀರಿ. ಸೊ ಈ ರೀತಿ ಬಂದು ಇವು ಏನು ನಿಮ್ ಕೈ ಬೆರಳಿರ್ತಾವಲ್ಲ ಸೊ ಇವು ಓಪನ್ ಇರ್ಬೇಕು. ಅಂದ್ರೆ ಯಾಕೆ ಈ ರೀತಿ ಓಪನ್ ಇರ್ಬೇಕಂತಂದ್ರೆ ನಿಮ್ಗೆ ಬ್ಯಾಲೆನ್ಸ್ ಬರ್ತೈತಿ. ಈ ರೀತಿ ಇತ್ತನ ಬ್ಯಾಲೆನ್ಸ್ ತಪ್ಪಿ ಕೆಳಗೆ ಬೀಳೋ ಚಾನ್ಸ್ ಇರ್ತೈತಿ. ಅದಕ್ಕೆ ಈ ರೀತಿ ಬ್ಯಾಲೆನ್ಸ್ಗೋಸ್ಕರ ಬೆರಳುಗಳನ್ನ ಅಗಲ್ ಮಾಡ್ಕೋತೀರಿ. ಸೊ ತಿರ್ಯಕ ಮರ್ಜರಿ ಆಸನ. ಅದಕ್ಕಾಗಿ ಬಲಗೈನ ಎಡಗೈನ ಕೆಳಗೆ ಇಲ್ಲಿ ಹಾಕ್ತೀರಿ. ಆಮೇಲೆ ತಲೆನ ಅರ್ಧ ಭಾಗ ನೆಲಕ್ಕೆ ಹಚ್ತೀರಿ. ಸೊ ಈ ರೀತಿ ತಲೆಯನ್ನ ನೆಲಕ್ಕೆ ಹಚ್ತೀರಿ. ಎಡಗೈಯನ್ನ ಮುಂದೆ ಚಾಚ್ತೀರಿ. ಈ ರೀತಿ ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಒಂದು 10 ಕೌಂಟ್ ಎಣಿಸ್ತೀರಿ. 10 ಕೌಂಟ್ ಆದ್ಮೇಲೆ ಮತ್ತೆ ನಿಧಾನವಾಗಿ ಮೇಲಕ್ಕೆ ಬರ್ತೀರಿ. ಈ ರೀತಿ ಈಗ ನಾವು ಬಲಗಡೆ ಮಾಡಿದ್ವಿ, ಎಡಗಡೆ ಕೂಡ ಇದನ್ನ ನಾವು ಮಾಡಬೇಕು. ಅದೇ ರೀತಿ ಎಡಗೈನ ಇಲ್ಲಿ ಕೆಳಗಸ್ತೀರಿ, ಹಣೆ ತಲೆನ ಕೆಳಗಸ್ತೀರಿ, ಬಲಗೈನ ಈ ರೀತಿ ಮುಂದೆ ಚಾಚ್ತೀರಿ. ಇಲ್ಲಿ ಕೂಡ ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಕೂಡ 10 ಕೌಂಟ್ ಎಣಿಸ್ತೀರಿ. 10 ಕೌಂಟ್ ಆದ್ಮೇಲೆ ನಿಧಾನವಾಗಿ ಬಲಗೈನ ಪ್ರೆಸ್ ಮಾಡಿ ಎಡಗೈನ ತೆಗೆದುಕೊಂಡು ಟೇಬಲ್ ಟಾಪಿಗೆ ಬರ್ತೀರಿ. ಮತ್ತೆ ವಜ್ರಾಸನ ಸ್ಥಿತಿಗೆ ಬರ್ತೀರಿ. ರಿಲ್ಯಾಕ್ಸ್. ಮೂರನೇದು ಕ್ಯಾಟ್ ಪೋಸ್ ಅಂತೇಳಿ. ಸೊ ಅದಕ್ಕಾಗಿ ಏನು ಮಾಡ್ತೀರಿ ಅಂತಂದ್ರೆ ಟೇಬಲ್ ಟಾಪ್ ಪೋಸಿಗೆ ಬರ್ತೀರಿ. ಈ ರೀತಿ ಇಲ್ಲೇ ಎರಡೂ ಕಾಲಿನ ನಡುವೆ ಸ್ವಲ್ಪ ಅಂತರ ಇರಲಿ. ಆಗಲೇ ಹೇಳಿದ ಹಾಗೆ ಕೈ ನಡುವೆ ಬೆರಳಿನಲ್ಲಿ ಅಂತರ ಇರಲಿ. ಸೊ ಇಲ್ಲಿ ಮೊದಲ ಉಸಿರನ್ನ ತೆಗೆದುಕೊಳ್ತೀರಿ. ಸೊ ಉಸಿರು ತಗೋಬೇಕಾದ್ರೆ ಈ ರೀತಿ ಕತ್ತನ್ನ ಮ್ಯಾಲೆ ಹತ್ತಬೇಕು. ಸೊ ಅವಾಗ ಈ ರೀತಿ ಇದೇ ಭಾಗ ಇರುತ್ತಲ್ಲ ಸೊಂಟ ಭಾಗ ಒಳಗೆ ಹೋದಂಗೆ ಅನಿಸ್ತೈತಿ. ಅದೇ ರೀತಿ ಇಲ್ಲಿ ಉಸಿರು ತಗೊಂಡಾದ್ಮೇಲೆ ಉಸಿರು ಬಿಟ್ಟಾಗ ಈ ರೀತಿ ತಲೆಯನ್ನ ಎರಡು ಕೈಗಳ ನಡುವೆ ತರ್ತೀರಿ ಉಸಿರು ಬಿಡ್ತಾ. ಸೊ ಅವಾಗ ಈ ಬೆನ್ನಿನ ಭಾಗ ಮೇಲೆ ಬರುತ್ತೆ. ಸೊ ಆ ರೀತಿ ಇದನ್ನ ಮಾಡಬೇಕು. ದೀರ್ಘವಾಗಿ ಉಸಿರು ತಗೋತೀರಿ. ಉಸಿರನ್ನ ಹೊರಗಾಕ್ತೀರಿ. ಉಸಿರು ತಗೋತೀರಿ, ಉಸಿರನ್ನ ಹೊರಗಾಕ್ತೀರಿ. ಈ ರೀತಿ ಇದನ್ನು ಕೂಡ ನೀವು 5 ಬಾರಿ ಮಾಡ್ಬೋದು. ಆಮೇಲೆ ನಿಧಾನವಾಗಿ ಮತ್ತೆ ವಜ್ರಾಸನ ಸ್ಥಿತಿಗೆ ಬರ್ತೀರಿ. 4ನೇದಾಗಿ ಅರ್ಧ ಶೀರ್ಷಾಸನ ಅಂತ ಹೇಳಿ. ಸೊ ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಟೇಬಲ್ ಟಾಪಿಗೆ ಪೋಸಿಗೆ ಬರ್ತೀರಿ. ಮತ್ತು ಹಣೆನ ಪೂರ್ತಿಯಾಗಿ
ನೆಲಕ್ಕೆ ಹಚ್ಚಬೇಕು. ಸೊ ಯಾವ ರೀತಿ ಅಂತಂದ್ರೆ ಟೇಬಲ್ ಟಾಪಿಗೆ ಪೋಸಿಗೆ ಬರ್ತೀರಿ, ಕೈಗಳಲ್ಲಿ ಸ್ವಲ್ಪ ಅಂತರ ಇರಲಿಲ್ಲೇ ಇಲ್ಲೇ ಎರಡೂ ಕೈಗಳನ್ನು ಸ್ವಲ್ಪ ಫೋಲ್ಡ್ ಮಾಡ್ಕೋತ ನಿಧಾನವಾಗಿ ಕೆಳಗೆ ಬರ್ತೀರಿ. ಹಣೆನ ನೆತ್ತಿನ ನೆಲಕ್ಕೆ ಹಚ್ತೀರಿ. ಈ ರೀತಿ ಸಹಜವಾದ ಉಸಿರಾಟ ಇರಲಿ. ಇಲ್ಲಿ ಕೂಡ 10 ಕೌಂಟನ್ನು ಹೆಣಿಸ್ತೀರಿ. 10 ಕೌಂಟ್ ಆದಮೇಲೆ ಒಮ್ಮೆಲೆ ಹೇಳಕ್ ಹೋಗ್ಬಿಡ್ರಿ. ಯಾಕಂತಂದ್ರೆ ಇಲ್ಲಿ ನೀವು ಈ ರೀತಿ ನೆತ್ತಿ ಹಚ್ಚಿರ್ತೀರಲ್ಲ, ಸೊ ಇಲ್ಲೇ ನಿಮ್ಮ ಬ್ಲಡ್ ಎಲ್ಲ ನಿಮ್ಮ ಮೆದುಳಿಗೆ ಬಂದಿರ್ತೈತಿ ಇಲ್ಲಿ. ಸೊ ನೀವು ಒಮ್ಮೆಲೆ ಎದ್ದು ಬಿಟ್ರಂದ್ರೆ ಸೊ ಎಲ್ಲ ನಿಮ್ಮ ಕಣ್ಣು ಕೆಂಪಾಗ್ಬಿಡೋ ಚಾನ್ಸ್ ಇರ್ತಾವು. ಅದಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ 10 ಕೌಂಟ್ ಆದ್ಮೇಲೆ ಮತ್ತೆ ನಿಧಾನವಾಗಿ ಬಾಲಾಸನ ಸ್ಥಿತಿಯೊಳಗೆ ಬಂದು ಕಣ್ಣುಗಳನ್ನ ಮುಚ್ತೀರಿ. ಎರಡೂ ಕೈ ಚಾಚಿರ್ಲಿ, ಹಣೆ ನೆಲಕ್ಕೆ ಹತ್ತಿರ್ಲಿ, ಕಣ್ಣುಗಳನ್ನ ಮುಚ್ಚಿರ್ತೀರಿ, ರಿಲ್ಯಾಕ್ಸ್ ಆಗ್ತೀರಿ. ಆಮೇಲೆ ನಿಧಾನವಾಗಿ ವಜ್ರಾಸನ ಸ್ಥಿತಿಗೆ ಬರ್ತೀರಿ. ಸೊ ಈ ರೀತಿ 4 ಆಸನಗಳನ್ನ ಮಾಡಬೇಕು, ಒಂದು ಪ್ರಾಣಾಯಾಮ. ಸೊ ಅದಕ್ಕಾಗಿ ಮತ್ತೆ ಸುಖಾಸನ ಸ್ಥಿತಿಗೆ ಹೋಗ್ಬಿಡ್ತೀರಿ. ದಂಡಾಸನ ಸ್ಥಿತಿಗೆ ಬಂದು ಸುಖಾಸನ ಸ್ಥಿತಿ. ಒಂದು ಪ್ರಾಣಾಯಾಮ ಅನುಲೋಮ ವಿಲೋಮ. ಇದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಎಡಗೈ ಚಿನ್ಮುದ್ರ, ಇವು ಎರಡು ತೋರು ಬೆರಳು ಮತ್ತು ಹೆಬ್ಬೆರಳನ್ನ ಲಾಕ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡ್ಬೇಕು ಎರಡನ್ನು. ಇನ್ನು 3 ಬೆರಳು ಈ ರೀತಿ ಸೀದಾ ಇರಬೇಕು. ಇದನ್ನ ಎಡಗಾಲಿನ ಮೇಲೆ ಇಡ್ತೀರಿ. ಇದು ನಾಸಿಕ ಮುದ್ರ. ಇವೆರಡು ಬೆರಳುಗಳನ್ನ ಫೋಲ್ಡ್ ಮಾಡ್ತೀರಿ ಈ ರೀತಿ, ನಾಸಿಕ ಮುದ್ರ. ಸೊ ಇಲ್ಲಿ ಹೆಬ್ಬೆಟ್ಟನ್ನ ಬಲಕ್ಕೆ ಉಪಯೋಗ ಮಾಡಬೇಕು. ಇವೆರಡು ಬೆರಳುಗಳನ್ನ ಎಡಹೊರಳೆಗೆ ಉಪಯೋಗ ಮಾಡ್ಬೇಕು ಈ ರೀತಿ. ಸೊ ಅನುಲೋಮ ವಿಲೋಮ ಅಂತಂದ್ರೆ ಸೊ ಬಲಗಡೆ ಉಸಿರನ್ನ ತೆಗೆದುಕೊಂಡು ಎಡಗಡೆ ಉಸಿರನ್ನ ಹೊರಗೆ ಹಾಕೋದು, ಮತ್ತೆ ಎಡಗಡೆಯಿಂದ ಉಸಿರನ್ನ ತೆಗೆದುಕೊಂಡು ಬಲಗಡೆ ಉಸಿರನ್ನ ಹೊರಗೆ ಹಾಕೋದು. ಸೊ ಅದಕ್ಕಾಗಿ ಬೆನ್ನು ಕತ್ತು ನೇರವಾಗಿರ್ಲಿ, ಕಣ್ಣುಗಳನ್ನ ಮುಚ್ಚಿರ್ತೀರಿ, ಎಡ ಹೊರಳೆಯನ್ನ ಕ್ಲೋಸ್ ಮಾಡಿ ಬಲ ಹೊರಳೆಯಿಂದ ಉಸಿರನ್ನ ತೆಗೆದುಕೋತೀರಿ, ದೀರ್ಘವಾಗಿ ಉಸಿರು ತಗೋತೀರಿ. ತಗೊಂಡ್ಮೇಲೆ ಉಸಿರನ್ನ ಹೋಲ್ಡ್ ಮಾಡಿ ಬಲ ಹೊರಳೆಯನ್ನ ಮುಚ್ಕೊಂಡು ಎಡ ಹೊರಳೆಯಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಮತ್ತೆ ಎಡಗಡೆಯಿಂದ ಉಸಿರನ್ನ ತೆಗೆದುಕೋತೀರಿ ದೀರ್ಘವಾಗಿ, ಎಡ ಹೊರಳೆಯನ್ನ ಮುಚ್ಕೊಂಡು ಬಲ ಹೊರಳೆಯಿಂದ ಉಸಿರನ್ನ ಹೊರಗೆ ಹಾಕ್ತೀರಿ. ಈ ರೀತಿ ಎಡಕ್ಕೆ ತಗೊಂಡು ಬಲಕ್ಕೆ ಬಿಡೋದು, ಬಲಕ್ಕೆ ತಗೊಂಡು ಎಡಗಡೆ ಹೊರಗೆ ಹಾಕೋದು. ಸೊ ಈ ರೀತಿ ಇದು ಒಂದು ಸೈಕಲ್ ಆಯ್ತು. ಸೊ ಈ ರೀತಿ ನೀವು 5 ಬಾರಿ 10 ಬಾರಿ ಇದನ್ನ ನೀವು ಮಾಡ್ಬೋದು. ಇದು ಅಲ್ಲದೆ ಕೆಲವು ಟಿಪ್ಸ್ ಏನಂತಂದ್ರೆ, ಸೊ ನೀವು ಹಸಿ ಶುಂಠಿ ಚಹಾವನ್ನ ಕುಡಿಯೋದ್ರಿಂದ ಕೂಡ ಹೆಡ್ಡೇಕ್ ಕಡಿಮೆ ಆಗುತ್ತೆ. ನೀವು ಹಸಿ ಶುಂಠಿ ಚಹಾ ಅಂತ ಅಂದ್ಕೊಳ್ಳಿ, ಇದನ್ನ ಹಾಲು ಹಾಕಿ ಮಾಡಕ್ ಹೋಗ್ಬೇಡ್ರಿ, ನೀರು ಮತ್ತು ಬೆಲ್ಲವನ್ನ ಹಾಕಿ ಇದನ್ನ ನೀವು ಮಾಡ್ಕೊಂಡು ಕುಡಿಬಹುದು. ಅದೇ ರೀತಿ ಇನ್ನೊಂದೇನಂತಂದ್ರೆ ಕಾಫಿ ಕುಡಿಯೋದ್ರ ಕೂಡ ತಲೆನೋವು ಕಡಿಮೆ ಆಗುತ್ತೆ. ಸೊ ಕಾಫಿನ ಯಾಕಂತಂದ್ರೆ ಇದರಲ್ಲಿ ಕೆಫಿನ್ ಅಂತಿರುತ್ತೆ. ಕಾಫಿನ ಎರಡು ಸಲ ಅಷ್ಟ ಕುಡಿಬಹುದು. ಕುಡಿ ಅಂತೇಳಿ ಹಾಗೆ ಜಾಸ್ತಿ ಕುಡಿದ್ರು ಕೂಡ ಹೆಡ್ಡೇಕ್ ಬರ್ತೈತಿ. ಅದು 2 ಬಾರಿ ಸಾಕು. ಅದೇ ರೀತಿ ಜಾಸ್ತಿ ನೀರು ಕುಡಿಯಬೇಕು ನೀವು. ಆಮೇಲೆ ಡ್ರೈ ಫ್ರೂಟ್ಸ್ ಅನ್ನ ತಿನ್ಬೇಕು. ಡ್ರೈ ಫ್ರೂಟ್ಸ್ ಒಳಗೆ ಮೆಗ್ನೀಷಿಯಂ ಇರುತ್ತೆ. ಸೊ ಅಕ್ರೋಟ್ ಇರ್ಬೋದು, ಬಾದಾಮ್ ಇರ್ಬೋದು, ಇವುಗಳನ್ನ ತಿನ್ಬೋದು. ನಾ ಏನು ಯೋಗ ಸೀಕ್ವೆನ್ಸ್ ಅಂತ ಹೇಳಿದ್ನಲ್ಲ, ಸೊ ಇದನ್ನ ನೀವು ವಾರಕ್ಕೆ 3 ಬಾರಿ ಖಾಲಿ ಹೊಟ್ಟೆಯಲ್ಲಿ ಮಾಡ್ಕೊಂತ ಹೋದ್ರೆ ಅಂದ್ರೆ ಖಂಡಿತವಾಗಿ ನೀವು ಗುಣಮುಖರಾಗ್ತೀರಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ. ಥ್ಯಾಂಕ್ ಯು.